ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा। ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive and inspiring learning environment where every child is encouraged to explore, discover and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಏಪ್ರಿಲ್ 5ರಂದು ಕಲಬುರಗಿಯಲ್ಲಿ ಆದಿಬಣಜಿಗ ಸಮಾಜದ ಕಲ್ಯಾಣ ಮಂಟಪ ಮತ್ತು ವಸತಿ ನಿಲಯಕ್ಕೆ ಅಡಿಗಲ್ಲು ಸಮಾರಂಭ. ಬಿಸಿಲಿನ ತಾಪಮಾನ ಹೆಚ್ಚಳ, ಏಪ್ರಿಲ್ 1ರಿಂದ ಸರ್ಕಾರಿ ಕಚೇರಿ ಸಮಯ ಬದಲಾವಣೆ. ಕಲಬುರಗಿ ಪಾಲಿಕೆ ಸಭೆಯಲ್ಲಿ ಖಮೇನಿ ಸಂತಾಪ ವಿವಾದ, ಶಿವಸೇನಾ ಆಕ್ರೋಶ, ಆಡಳಿತದ ವಿರುದ್ಧ ಗಂಭೀರ ಆರೋಪ. ಶ್ರೀ ಶಿವಕುಮಾರ ಸ್ವಾಮೀಜಿಗಳ 119ನೇ ಜಯಂತಿ ಮಹಾದೇವಿ ತಾಯಿ ವೃದ್ಧಾಶ್ರಮದಲ್ಲಿ ಸರಳವಾಗಿ ಆಚರಣೆ. ಕಲಬುರಗಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಿಲ್ಲಾ ಜಯಂತ್ಯೋತ್ಸವಕ್ಕೆ ಭವ್ಯ ಸಿದ್ಧತೆ. ಕಲಬುರಗಿಯಲ್ಲಿ ದೇವಸ್ಥಾನ ದರೋಡೆ, ಮಹಾಲಕ್ಷ್ಮಿ ದೇವಾಲಯದಲ್ಲಿ ಚಿನ್ನಾಭರಣ ಕಳ್ಳತನ, ಸಿಸಿ ಕ್ಯಾಮೆರಾದಲ್ಲಿ ದೃಶ್ಯ ಸೆರೆ. ಈಗ ವಾರ್ತೆಗಳ ವಿವರ. ಕಲಬುರಗಿ ಜಿಲ್ಲೆಯ ಆದಿಬಣಜಿಗ ಸಮಾಜದ ಒಗ್ಗಟ್ಟು, ಶೈಕ್ಷಣಿಕ ಮತ್ತು ಆರ್ಥಿಕ ಪ್ರಗತಿಯನ್ನು ಗುರಿಯಾಗಿಸಿಕೊಂಡು ಶರಣಸಿರ್ಸಿಗಿ ಸಮೀಪದಲ್ಲಿ 3 ಎಕರೆ ಜಾಗದಲ್ಲಿ ಉಚಿತ ವಸತಿ ನಿಲಯ ಹಾಗೂ ಕಲ್ಯಾಣ ಮಂಟಪ ನಿರ್ಮಾಣಕ್ಕಾಗಿ ಭೂಮಿ ಪೂಜೆ ಮತ್ತು ಅಡಿಗಲ್ಲು ಸಮಾರಂಭವನ್ನು ನೆರವೇರಿಸಲಾಗುತ್ತಿದೆ ಎಂದು ಸಮಾಜದ ಅಧ್ಯಕ್ಷ ಶಿವಪುತ್ರಪ್ಪ ಬರುಡೆ ತಿಳಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆದಿಬಣಜಿಗ ಸಮಾಜದ ಒಗ್ಗಟ್ಟು ಮತ್ತು ಸರ್ವತೋಮುಖ ಅಭಿವೃದ್ಧಿಯನ್ನು ಗುರಿಯಾಗಿಸಿಕೊಂಡು 2012ರಲ್ಲಿ ಸ್ಥಾಪಿತವಾದ ಸಂಘವು ಸಮಾಜದ ಶ್ರೇಯೋಭಿವೃದ್ಧಿಗಾಗಿ ನಿರಂತರ ಸೇವೆ ಸಲ್ಲಿಸುತ್ತಿದ್ದು, ಅದರ ಭಾಗವಾಗಿ ದಿನಾಂಕ 5ರಂದು ಶರಣಸಿರ್ಸಿಗಿ ಹತ್ತಿರ 3 ಎಕರೆ ಜಾಗದಲ್ಲಿ ಉಚಿತ ವಸತಿ ನಿಲಯ ಹಾಗೂ ಕಲ್ಯಾಣ ಮಂಟಪ ನಿರ್ಮಾಣಕ್ಕೆ ಭೂಮಿ ಪೂಜೆ ಮತ್ತು ಅಡಿಗಲ್ಲು ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಮಹತ್ವದ ಕಾರ್ಯಕ್ರಮವು ಪರಮಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳು, ಚಿದಂಬರ ಆಶ್ರಮ, ಬೀದರ್ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಲಿದ್ದು, ಜೈ ಭಾರತ್ ಮಾತಾ ಸೇವಾ ಸಮಿತಿಯ ಅಧ್ಯಕ್ಷರಾದ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜರು ಸಹ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ ಅಭಿವೃದ್ಧಿ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಉದ್ಘಾಟಿಸಲಿದ್ದಾರೆ. ಕಲಬುರಗಿ ದಕ್ಷಿಣ ಕ್ಷೇತ್ರದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಅಧ್ಯಕ್ಷತೆ ವಹಿಸಲಿದ್ದಾರೆ.
ಮುಖ್ಯ ಅತಿಥಿಗಳಾಗಿ ಲೋಕಸಭಾ ಸದಸ್ಯರಾದ ರಾಧಾಕೃಷ್ಣ ದೊಡ್ಮನಿ, ಸಚಿವರಾದ ಪ್ರಿಯಾಂಕ್ ಎಂ ಖರ್ಗೆ, ಮಾಜಿ ಸಚಿವರಾದ ಶಶಿಕಲಾ ಜೊಲ್ಲೆ, ಮಾಜಿ ಸಂಸದರಾದ ಅಣ್ಣಾಸಾಹೇಬ್ ಜೊಲ್ಲೆ ಸೇರಿದಂತೆ ಹಲವಾರು ಗಣ್ಯರು ಹಾಗೂ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಜಿಲ್ಲಾ ಆದಿ ಬಣಜಿಗ ಸಮಾಜವು 2011ರಲ್ಲಿ ಮೈಲಾರಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರಾರಂಭಗೊಂಡು ಹಂತ ಹಂತವಾಗಿ ಬೆಳೆಯುತ್ತಾ ಇಂದು ಜಿಲ್ಲೆಯ ಪ್ರಮುಖ ಸಂಘಟನೆಯಾಗಿ ಬೆಳೆದಿದೆ. 2012ರಲ್ಲಿ ಜಿಲ್ಲಾ ಆಡಳಿತ ಮಂಡಳಿ ರಚನೆಗೊಂಡಿದ್ದು 2013ರಲ್ಲಿ ಶಿಕ್ಷಣ ಕ್ಷೇತ್ರದಲ್ಲೂ ಸಮಾಜ ಸೇವೆ ಆರಂಭಿಸಲಾಯಿತು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗೌರವ, ಕ್ರೀಡೆ, ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಸಾಧಕರಿಗೆ ಪ್ರೋತ್ಸಾಹ ನೀಡುವಂತಹ ಹಲವು ಕಾರ್ಯಗಳನ್ನು ಸಮಾಜ ಕೈಗೊಂಡಿದೆ. ಇದೀಗ ಸಮಾಜದ ಒಗ್ಗಟ್ಟಿನ ಪ್ರಯತ್ನದಿಂದ ಸುಮಾರು 3 ಎಕರೆ ಜಮೀನನ್ನು ಖರೀದಿಸಿ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಮತ್ತು ಸಮುದಾಯದ ಕಾರ್ಯಕ್ರಮಗಳಿಗೆ ಕಲ್ಯಾಣ ಮಂಟಪ ನಿರ್ಮಿಸಲು ಮುಂದಾಗಿದೆ. ಇದು ಸಮಾಜದ ಅಭಿವೃದ್ಧಿಗೆ ಮತ್ತೊಂದು ಮೈಲುಗಲ್ಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಸಮಾಜದ ಮುಖಂಡರು, ಗಣ್ಯರು ಹಾಗೂ ಅಪಾರ ಸಂಖ್ಯೆಯಲ್ಲಿ ಸಮುದಾಯದ ಸದಸ್ಯರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಅಧ್ಯಕ್ಷರಾದ ಶಿವಪುತ್ರಪ್ಪ ಬರುಡೆ, ಗೌರವಾಧ್ಯಕ್ಷರಾದ ಡಾಕ್ಟರ್ ಬಸವರಾಜ್ ಕೋನೆಕ್, ಕಾರ್ಯದರ್ಶಿ ರಾಜೇಂದ್ರ ಕರೇಕಲ್ ಹಾಗೂ ಪದಾಧಿಕಾರಿಗಳಾದ ರಾಜು ನವಲದಿ, ಭೀಮರಾವ್, ಮಾದೇವಪ್ಪ ಪಾಟೀಲ್, ಸತೀಶ್ ಪಾಟೀಲ್, ಅರವಿಂದ್ ಪಾಟೀಲ್, ಮಾದೇವಪ್ಪ ಪಾಟೀಲ್ ಮತ್ತು ಡಿಕೆ ಪಾಟೀಲ್ ಉಪಸ್ಥಿತರಿದ್ದರು. ಭೂಮಿ ಅಡಿಗಲ್ಲು ಕಲ್ಯಾಣ ಮಂಟಪ ಹಾಗೂ ವಸತಿನದ ಅಡಿಗಲ್ಲನ್ನು ದಿನಾಂಕ 5/4/2026 ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶ್ರೀ ಪರಮ ಪೂಜ್ಯ ಶಿವಕುಮಾರ ಸ್ವಾಮೀಜಿ ಬೀದರ್ ಹಾಗೂ ಹವಾ ಮಲ್ಲಿನಾಥ್ ಮಹಾರಾಜರು ಸಾನ್ನಿಧ್ಯ ವಹಿಸಲಿದ್ದಾರೆ. ಅದರಂತೆ ಈ ನಮ್ಮ ಅಡಿಗಲ್ಲು ಸಮಾರಂಭಕ್ಕೆ ಉದ್ಘಾಟಕರಾಗಿ ನಮ್ಮವರೇ ಆದಂಥ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಬರ್ತಾ ಇದ್ದಾರೆ. ಅದರಂತೆ ಈ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಲಂಪ್ರ ಪಾಟೀಲ್ ವಹಿಸಲಿದ್ದಾರೆ. ಅದರಂತೆ ಜಿಲ್ಲಾದ ಎಲ್ಲ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಸಮಾಜ ಬಾಂಧವರಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮಕ್ಕನ್ನು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ರಾಜ್ಯದ ಕೆಲವು ಭಾಗಗಳಲ್ಲಿ ಹೆಚ್ಚುತ್ತಿರುವ ಬಿಸಿಲಿನ ತಾಪಮಾನ ಹಿನ್ನೆಲೆ ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಏಪ್ರಿಲ್ 1ರಿಂದ ಮೇ ಅಂತ್ಯದವರೆಗೆ ಬೆಳಗಾವಿ ವಿಭಾಗದ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳು ಹಾಗೂ ಕಲಬುರಗಿ ವಿಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಸರ್ಕಾರಿ ಕಚೇರಿ ಸಮಯವನ್ನು ಬದಲಾವಣೆ ಮಾಡಲಾಗಿದೆ ಎಂದು ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ರಾಜ್ಯದ ಕೆಲವು ಭಾಗಗಳಲ್ಲಿ ತೀವ್ರ ಬಿಸಿಲಿನ ತಾಪಮಾನ ಹೆಚ್ಚುತ್ತಿರುವ ಹಿನ್ನೆಲೆ ಸಾರ್ವಜನಿಕರು ಹಾಗೂ ಸರ್ಕಾರಿ ನೌಕರರ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದೆ. 2026ರ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಬೆಳಗಾವಿ ವಿಭಾಗದ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳು ಹಾಗೂ ಕಲಬುರಗಿ ವಿಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಸರ್ಕಾರಿ ಕಚೇರಿಗಳ ಸಮಯವನ್ನು ತಾತ್ಕಾಲಿಕವಾಗಿ ಬದಲಾವಣೆ ಮಾಡಲಾಗಿದೆ. ಸರ್ಕಾರದ ಅಧೀನ ಕಾರ್ಯದರ್ಶಿಗಳಾದ ವಿಮಾಲಕ್ಷ್ಮಿ ಬಿ ಅವರು ಹೊರಡಿಸಿದ ಆದೇಶದ ಪ್ರಕಾರ ಏಪ್ರಿಲ್ 1ರಿಂದ ಮೇ 31ರವರೆಗೆ ಒಟ್ಟು 2 ತಿಂಗಳು ಪ್ರತಿದಿನ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1:30 ಗಂಟೆಯವರೆಗೆ ಕಚೇರಿ ಸಮಯ ನಿಗದಿಪಡಿಸಲಾಗಿದೆ. ಈ ಬದಲಾದ ವೇಳಾಪಟ್ಟಿಯಲ್ಲಿ ಸರ್ಕಾರಿ ನೌಕರರು ತಮ್ಮ ಕರ್ತವ್ಯಗಳನ್ನು ಯಾವುದೇ ಅಡಚಣೆ ಇಲ್ಲದೆ ನಿರ್ವಹಿಸಬೇಕೆಂದು ಸೂಚಿಸಲಾಗಿದೆ. ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಸೇವೆಗಳು ನಿರಂತರವಾಗಿ ಲಭ್ಯವಾಗುವಂತೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಆದೇಶದಲ್ಲಿ ಸ್ಪಷ್ಟಪಡಿಸಲಾಗಿದೆ. ಹಾಗೆಯೇ ತುರ್ತು ಪರಿಸ್ಥಿತಿಗಳಲ್ಲಿ ಜಿಲ್ಲಾಧಿಕಾರಿಗಳು ಅಥವಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ನೀಡುವ ಸೂಚನೆಗಳಂತೆ ಸಮಯದ ಮಿತಿಯನ್ನು ಲೆಕ್ಕಿಸದೆ ಅಗತ್ಯ ಕೆಲಸಗಳನ್ನು ನಿರ್ವಹಿಸಬೇಕೆಂದು ನಿರ್ದೇಶಿಸಲಾಗಿದೆ. ಇರಾನ್ ದೇಶದ ನಾಯಕ ಆಯತುಲ್ಲಾ ಖಮೇನಿ ಅವರ ನಿಧನಕ್ಕೆ ಕಲಬುರಗಿ ಮಹಾನಗರ ಪಾಲಿಕೆ ಸಭೆಯಲ್ಲಿ ಮೌನಾಚರಣೆ ಮೂಲಕ ಸಂತಾಪ ಸೂಚಿಸಿರುವ ಘಟನೆ ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಈ ನಡೆಗೆ ಶಿವಸೇನಾ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಮಹಾನಗರ ಪಾಲಿಕೆ ಸಭೆಯಲ್ಲಿ ಇರಾನ್ ದೇಶದ ನಾಯಕ ಆಯತುಲ್ಲಾ ಖಮೇನಿ ಅವರ ನಿಧನಕ್ಕೆ ಮೌನಾಚರಣೆ ಮೂಲಕ ಸಂತಾಪ ಸೂಚಿಸಿರುವ ಘಟನೆ ತೀವ್ರ ರಾಜಕೀಯ ವಿವಾದಕ್ಕೆ ಕಾರಣವಾಗಿದೆ. ಈ ನಡೆಗೆ ಶಿವಸೇನಾ ಪಕ್ಷ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಇದನ್ನು ಖಂಡಿಸಿ ಕಿಡಿಕಾರಿದೆ. ಶಿವಸೇನಾ ರಾಜ್ಯಾಧ್ಯಕ್ಷ
ಅಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಆರೋಪಿಸಿದಂತೆ ದೇಶದ ಒಳಗಿನ ಹಿಂಸಾಚಾರ ಹಾಗೂ ಸಮುದಾಯದ ಯುವತಿಯರ ಹತ್ಯೆ ಘಟನೆಗಳ ಸಂದರ್ಭಗಳಲ್ಲಿ ಸಂತಾಪ ಸೂಚಿಸದ ಪಾಲಿಕೆ ಸದಸ್ಯರು ವಿದೇಶಿ ನಾಯಕನಿಗೆ ಗೌರವ ಸೂಚಿಸಿರುವುದು ಪ್ರಶ್ನಾರ್ಹವಾಗಿದೆ ಎಂದರು. ಇದೇ ವೇಳೆ ಬಿಜೆಪಿ ಸದಸ್ಯರು ಕೂಡ ಕಾಂಗ್ರೆಸ್ ನಿಲುವಿಗೆ ಬೆಂಬಲ ನೀಡಿರುವುದು ವಿರೋಧ ಪಕ್ಷದ ದುರ್ಬಲತೆಯನ್ನು ತೋರಿಸುತ್ತದೆ ಎಂದು ಶಿವಸೇನಾ ಅಭಿಪ್ರಾಯಪಟ್ಟಿದೆ. ವಿಧಾನಸಭೆ ಅಥವಾ ಸಂಸತ್ತಿನಲ್ಲಿ ಈ ರೀತಿಯ ಸಂತಾಪ ವ್ಯಕ್ತವಾಗದಿದ್ದಾಗ ಸ್ಥಳೀಯ ಪಾಲಿಕೆ ಮಟ್ಟದಲ್ಲಿ ಇದು ನಡೆಯುತ್ತಿರುವುದು ಏಕೆ ಎಂಬ ಪ್ರಶ್ನೆ ಉದ್ಭವಿಸಿದೆ. ಪಾಲಿಕೆ ಆಯುಕ್ತರು ಈ ವಿಚಾರದಲ್ಲಿ ನಿರ್ಲಕ್ಷ್ಯ ತೋರಿರುವುದಾಗಿ ಆರೋಪಿಸಲಾಗಿದ್ದು, ಸಭೆಯಲ್ಲಿ ಮೇಯರ್ ಪತಿ ನಿಯಮ ಉಲ್ಲಂಘಿಸಿ ಪಾಲ್ಗೊಂಡಿರುವುದನ್ನು ವಿರೋಧಿಸಲಾಗಿದೆ. ಸ್ಥಳೀಯ ಆಡಳಿತದ ಮೇಲೆ ಗಜನಿ ಆಡಳಿತ ನಡೆಯುತ್ತಿದೆ ಎಂಬ ಗಂಭೀರ ಆರೋಪ ಕೂಡ ಕೇಳಿಬಂದಿದೆ. ಇನ್ನೊಂದೆಡೆ ಖರ್ಗೆ ಅವರು ಮುಸ್ಲಿಂ ರಾಷ್ಟ್ರಗಳ ಕುರಿತು ಮಾಡಿದ ಭಾಷಣಗಳನ್ನು ಶಿವಸೇನಾ ಟೀಕಿಸಿದೆ. ಭಾರತದ ಕೊಡುಗೆಗಳನ್ನು ಕಡೆಗಣಿಸಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ ರೀತಿಯಲ್ಲಿ ಹೇಳಿಕೆ ನೀಡಲಾಗಿದೆ ಎಂದು ಆರೋಪಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಖಮೇನಿ ಕುರಿತು ಸಂತಾಪ ಸೂಚಿಸಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಶಿವಸೇನಾ ಆಗ್ರಹಿಸಿದೆ. ಸಮಾಜದಲ್ಲಿ ಜಾಗೃತಿ ಮೂಡಿಸುವ ಅಗತ್ಯವಿದೆ ಎಂಬ ಸಂದೇಶವನ್ನು ಕೂಡ ನೀಡಿದೆ. ಇತ್ತೀಚೆಗೆ ಬಹಳ ವಿಚಿತ್ರ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಮಹಾನಗರ ಪಾಲಿಕೆ ಇದೊಂದು ನಿಗೂಢತೆಯ ಕಾರ್ಯಾಲಯ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಅಲ್ಲಿ ಏನು ನಡೀತವೆ ಅನ್ನೋದೇ ಇನ್ನೂ ಭಾಳಷ್ಟು ಜನರಿಗೆ ಗಮನಕ್ಕಿಲ್ಲ. ನಿನ್ನೆ ದಿನ ಬಜೆಟ್ ಸಲುವಾಗಿ ಕರೆದಂತಹ ಸಭೆಯಲ್ಲಿ ಕಳೆದ ತಿಂಗಳು ಅಮೇರಿಕ ಮತ್ತು ಇಸ್ರೇಲ್ ದಾಳಿಗೆ ಬಲಿಯಾದಂಥ ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಖಮೇನಿ ಈ ವ್ಯಕ್ತಿಯನ್ನು ಹತ್ಯೆ ಮಾಡಲಾಗತ್ತೆ. ಆ ವ್ಯಕ್ತಿ ಹತ್ಯೆ ಆದಮೇಲೆ ಇರಾನ್ನಲ್ಲಿರುವಂತಹ ಲಕ್ಷಾಂತರ ಜನ ಆ ವ್ಯಕ್ತಿಯ ಸಾವನ್ನು ಸಂಭ್ರಮಿಸಿದ್ದಾರೆ ಮತ್ತು ವಿಶ್ವದಲ್ಲಿರುವಂತಹ ಯಾವುದೇ ಮುಸ್ಲಿಂ ರಾಷ್ಟ್ರ ಕೆಲವೊಂದನ್ನು ಬಿಟ್ಟು ಉಳಿದ ಯಾವುದೇ ಮುಸ್ಲಿಂ ರಾಷ್ಟ್ರಗಳು ಆ ಹತ್ಯೆಯ ವಿರುದ್ಧ ಮಾತಾಡಲಿಲ್ಲ ಹಾಗೂ ಶ್ರದ್ಧಾಂಜಲಿ ಸಂತಾಪ ಯಾವುದೂ ಕೂಡ ನಡೆದಿಲ್ಲ. ಮತ್ತು ನಮ್ಮ ಭಾರತದಲ್ಲಿ ವಿಚಿತ್ರ ಬೆಳವಣಿಗೆ ನಡೀತು. ಅದು ನಮ್ಮ ಕರ್ನಾಟಕದ ಯಾವುದೋ ಬಳ್ಳಾಪುರನಲ್ಲಿ ಸುಮಾರು ಜನ ಮುಸಲ್ಮಾನರು ಮಸೀದಿಯಲ್ಲಿ ಸೇರಿ ಆತನ ಆತ್ಮಕ್ಕೆ ಶಾಂತಿ ಕೋರ್ತಾರೆ ಮತ್ತು ದೇಶದ ಹಲವಾರು ಕಡೆ ಶ್ರದ್ಧಾಂಜಲಿ ಸಭೆಗಳು ಇನ್ನಿತರ ಕೆಲವು ಚಟುವಟಿಕೆಗಳು ಆ ವ್ಯಕ್ತಿಯ ಹೆಸರಿನ ಮೇಲೆ ನಡೀತದೆ. ಇಂತಹ ಸನ್ನಿವೇಶಗಳನ್ನು ಕೂಡ ಹೈದರಾಬಾದನ ಲೋಕಸಭಾ ಸದಸ್ಯ ಅಸಾದುದ್ದೀನ್ ಓವೈಸಿ ಅವರು ಟೀಕಿಸಿದ್ದಾರೆ. ಖಮೇನಿಗೆ ಸಂತಾಪ ಶ್ರದ್ಧಾಂಜಲಿ ಸೂಚಿಸುವಂತಹ ಈ ಪದ್ಧತಿ ನಡೆ ಖಂಡನೀಯ, ಇದನ್ನು ಮಾಡಬಾರ್ದು ಅಂತ ಕಡ್ಡಿ ಮುರಿದಂಗೆ ಹೇಳಿದ್ದಾರೆ ಅಸಾದುದ್ದೀನ್ ಓವೈಸಿ. ಮತ್ತು ಕೆಲವೊಂದು ರಾಷ್ಟ್ರಗಳೆಲ್ಲವೂ ಸೇರಿ ಈ ಆಯತುಲ್ಲಾ ಖಮೇನಿ ಆತಂಕವಾದಿ ಅಂತ ಹೇಳಿದ್ದಾರೆ. ಉಗ್ರಗಾಮಿ ಪಟ್ಟನೂ ಕೂಡ ಆ ವ್ಯಕ್ತಿಗೆ ಕಟ್ಟಿದ್ದಾರೆ. ಇಷ್ಟಿದ್ರೂ ಕೂಡ ಆ ಒಂದು ಚಾಳಿ ನಮ್ಮ ಕಲಬುರಗಿ ಮಹಾನಗರ ಪಾಲಿಕೆಗೂ ಕೂಡ ಆವರಿಸ್ಕೊಳ್ತು. ಕಾಂಗ್ರೆಸ್ನ ಸದಸ್ಯ ವಾರ್ಡ್ ನಂಬರ್ 24 ಸೈಯದ ನೂರ್ ಫಾತಿಮಾ ಇವರು ಎದ್ದು ನಿಂತು ಆ ವ್ಯಕ್ತಿಯನ್ನು ಗುಣಗಾನ ಮಾಡಿ ಮತ್ತು ಯಾರು ಅವ್ರ ಮೇಲೆ ದಾಳಿ ಮಾಡಿದ್ದಾರೆ ಅವ್ರನ್ನ
ಖಂಡಿಸಿ ಮಾನವೀಯತೆ ಕೊಲೆಯಾಗಿದೆ ಅಂತ ಹೇಳ್ತಾರೆ. ನಾನು ಈ ಸೈಯದ ನೂರ್ ಫಾತಿಮಾ ಇವ್ರಿಗೆ ಯಾರು ಬರೆದು ಕೊಟ್ಟರು, ಅದು ಯಾರು ಬರೆದು ಕೊಟ್ಟು ಅದನ್ನು ಅಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಸೂಚಿಸಿದರು? ಯಾಕೆ ಅಂತ ಕೇಳಿದರೆ, ಈ ಆಯತುಲ್ಲಾ ಖಮೇನಿ ಆ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ ಸುಮಾರು 10,000 ಜನರನ್ನು ಹತ್ಯೆ ಮಾಡಿಸಿದ್ದಾರೆ ಪೊಲೀಸ್ ಇಲಾಖೆಯಿಂದ ಮತ್ತು ಸೇನೆಯಿಂದ. ಇದು ಈ ಸೈಯದ ರುಸ್ತಮಗೆ ಗೊತ್ತಿಲ್ವಾ, ಫಾತಿಮಾಗೆ? ಮಾನವ ಕುಲಕ್ಕೆ ಕಳಂಕಿತ ಆಗಿರುವಂಥ ಆಯತುಲ್ಲಾ ಖಾನ್ ಸತ್ತಾಗ ಅಲ್ಲಿ ಸಂಭ್ರಮಿಸಿದ್ದಾರೆ, ಹಿಜಾಬ್ ಕಿತ್ತು ಹಾಕಿದ್ದಾರೆ ತಲೆ ಮೇಲಿಂದು. ಆ ಖಮೇನಿ ಫೋಟೋ ಕೆಳಗಡೆ ಹಾಕಿ ತುಳಿದಾಡಿದ್ದಾರೆ. ಆ ರಾಷ್ಟ್ರಕ್ಕೆ ಬೇಡವಾದಂತಹ ನಾಯಕ ನಮ್ಮ ರಾಷ್ಟ್ರದ ಮುಸಲ್ಮಾನರು ಅಪ್ಕೊಳ್ತಾರಂದರೆ ಇದು ಎಂಥ ದುರಂತರಿ. ಇವರನ್ನು ಹೀಗೆ ಬಿಟ್ಟರೆ ಪಾಕಿಸ್ತಾನದಲ್ಲಿ ನಾಳೆ ಏನಾದರೂ ದಾವೂದ್ ಇಬ್ರಾಹಿಂ ಸತ್ರೆ ಇವ್ರು ಶ್ರದ್ಧಾಂಜಲಿ ಮಾಡ್ತಾರೆ ನಮ್ಮ ಕಲಬುರಗಿ ಪಾಲಿಕೆ ಒಳಗೆ. ಅವ್ರ ಜೊತೆಗೆ ಕಲಬುರಗಿಯ ಭಾರತೀಯ ಜನತಾ ಪಕ್ಷ, ಇದು ವಿರೋಧ ಪಕ್ಷ, ಅಲ್ಲಿ ಅವರು ಮಾಡುವಂತಹ ಶ್ರದ್ಧಾಂಜಲಿಗೆ ಇವರು ಉಗೆ 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 ಅಂತ ಹೇಳಿ ಎದ್ದು ನಿಂತು ಡಿಸಿಪ್ಲಿನ್ ಆಗಿ ಸಂತಾಪ ಸೂಚಿಸ್ತಾರಂದರೆ ಇವ್ರಿಗೆ ನಾಚಿಕೆ ಆಗ್ಬೇಕ್ರಿ. ದೇಶದ ಸಂಸತ್ನಲ್ಲಿ, ದೇಶದ ಯಾವುದೇ ವಿಧಾನಸೌಧದಲ್ಲಿ ಸಭೆಯಲ್ಲಿ ನಡೆದಂತಹ ಸಂತಾಪ ಸಭೆ ನಮ್ಮ ಕರ್ನಾಟಕದ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ನಡೀತಾ ಇದೆ ಅಂದರೆ ಇದು ಭಾರತ ದೇಶಕ್ಕೆ ಸಂಬಂಧ ಇದೆಯೋ ಇಲ್ಲೋ? ಇವರು ಎಲ್ಲರೂ ಸೇರಿ ಮುಸ್ಲಿಂ ತುಷ್ಟೀಕರಣ, ಭಯೋತ್ಪಾದಕರನ್ನು ಓಲೈಸುವಂಥ ಕೆಲಸ ಪಾಲಿಕೆಯಲ್ಲಿ ಮಾಡ್ತಾ ಇದ್ದಾರೆ. ಇವ್ರ ಮೇಲೆ ಕಾನೂನು ಕ್ರಮ ಆಗಬೇಕು. ಮತ್ತು ಪದೇ ಪದೇ ಆ ಪಾಲಿಕೆ ನಡೆಸುವಂಥ ಸಭೆಯಲ್ಲಿ ಮೇಯರ್ ಪತಿ ಹಾಜರಾಗಿರ್ತಾರೆ. ಯಾರು ಇವರಿಗೆ ಪರವಾನಗಿ ಕೊಟ್ಟರು? ಮೇಯರ್ ಪತಿಗೆ ಇವರು ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾರೆ ಅಲ್ಲಿ ಹೋಗಿ. ಅತ್ಯಂತ ಶೋಚನೀಯವಾಗಿರುವಂಥ ಕಲಬುರಗಿ ನಮ್ಮ ಪರಿಸ್ಥಿತಿ ಇಲ್ಲಿದೆ. ಪೊಲೀಸ್ ಇಲಾಖೆ ಯಾವ ಕಾನೂನಿನ ಚೌಕಟ್ಟಿನಲ್ಲಿ ಈ ಶ್ರದ್ಧಾಂಜಲಿ ಸಭೆ ಸಲ್ಲಿಸಿದಾರೋ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಆ ರೀತಿ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು ಅಂತ ನಮ್ಮ ಪಕ್ಷದಿಂದ ನಾವು ಒತ್ತಾಯಿಸ್ತಾ ಇದ್ದೀವಿ. ಇದರ ಜೊತೆಗೆ ಜೇವರ್ಗಿ ತಾಲೂಕಿನ ಮಾದರಿ ಪ್ರದೇಶಗಳಲ್ಲಿ ಭೀಮಾ ನದಿಯ ಮೇಲೆ ನಿರ್ಮಾಣವಾಗುತ್ತಿರುವ ಚೆಕ್ ಡ್ಯಾಂ ಕಾಮಗಾರಿಯಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಸುಮಾರು 35 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆಯುತ್ತಿರುವ ಈ ಯೋಜನೆಯಲ್ಲಿ ಗುತ್ತಿಗೆದಾರರು ಅಕ್ರಮವಾಗಿ ಮರಳು ಗಣಿಗಾರಿಕೆ ನಡೆಸುತ್ತಿರುವುದಾಗಿ ಆರೋಪಿಸಲಾಗಿದೆ. ಈ ಬಗ್ಗೆ ತಾಲೂಕು ದಂಡಾಧಿಕಾರಿಗೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಹೇಳಲಾಗಿದೆ. ಕಾಮಗಾರಿ ಸ್ಥಳದಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸದಿರುವುದು ಅನುಮಾನಗಳಿಗೆ ಕಾರಣವಾಗಿದೆ. ತಾಲೂಕು ಆಡಳಿತ ಲೂಟಿಕೋರರಿಗೆ ಸಾಥ್ ನೀಡುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಶಿವಸೇನಾ ರಾಜ್ಯಾಧ್ಯಕ್ಷ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ತೀವ್ರ ಕಿಡಿಕಾರಿದ್ದು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಮತ್ತೆ ಜೇವರ್ಗಿಯಲ್ಲಿ 35 ಕೋಟಿ ರೂಪಾಯಿ ವೆಚ್ಚದಲ್ಲಿ ಭೀಮಾ ನದಿಗೆ ಚೆಕ್ ಡ್ಯಾಮ್ ನಿರ್ಮಾಣ ಆಗ್ತಾ ಇದೆ. ಆ ಕಾಮಗಾರಿ ಮಾಡುವಂಥ ಸ್ಥಳದಲ್ಲಿ ಏನು ಸಂಪನ್ಮೂಲ ಸಿಗುತ್ತೋ ಅದಷ್ಟು ಮಾತ್ರ ಬಳಸಬೇಕು. ಅದನ್ನು ಬಿಟ್ಟು ಬೇರೆ ಕಡೆ ಗಣಿಗಾರಿಕೆ ಮಾಡಬಾರ್ದು, ಅಕ್ರಮ ಮರಳು ಎತ್ತಬಾರ್ದು ಅಂತ ನಿಯಮ ಇದ್ದರೂ ಕೂಡ ತಹಸೀಲ್ದಾರ್ಗೆ, ಜಿಲ್ಲಾಧಿಕಾರಿಗಳಿಗೆ ದೂರು ಕೊಟ್ಟರೂ ಕೂಡ ಆಚೆ ಈಚೆದು ಅವ್ರು ಮರಳು ಎತ್ತುತ್ತಾ ಇದ್ದಾರೆ. ಸರ್ಕಾರಕ್ಕೆ ತೆರಿಗೆ ವಂಚನೆ ಮಾಡ್ತಾ ಇದ್ದಾರೆ. ಅಲ್ಲಿಯ ತಹಸೀಲ್ದಾರ್ ಅಂತೂ ಕಡು ಭ್ರಷ್ಟರ ಜೊತೆಗೆ ನಿಂತ್ಕೊಂಡು ಅವರಿಗೆ ಕುಮ್ಮಕ್ಕು ಕೊಟ್ಟು ಅವರಿಂದ ಲಂಚ ಪಡೆದು ಮುರುಮ್ ಸಾಗಣೆ ಇರ್ಬೋದು ಮತ್ತು ಮರಳು ಸಾಗಣೆ ಇರ್ಬೋದು ಸಂಪೂರ್ಣವಾದಂತಹ ಬೆಂಗಾವಲಾಗಿ ಅಲ್ಲಿ ತಾಲೂಕು ಆಡಳಿತ ನಿಂತಿದೆ. ಅದನ್ನು ತಡಿಬೇಕು ಅಂತ ನಾನು ಇಲ್ಲಿಯ ಜಿಲ್ಲಾಧಿಕಾರಿಗಳಿಗೆ ಒತ್ತಡ ಮಾಡ್ತಾ ಇದ್ದೇನೆ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್.
ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा. शैक्षणिक वर्ष 2026 के लिए प्रवेश प्रारंभ है. नर्सरी से 8वीं कक्षा तक प्रवेश खुला है. हमारी प्री स्कूल क्रीडो पाठ्यक्रम 6T लर्निंग फ्रेमवर्क पर आधारित है, जो बच्चों की संवैधानिक, बौद्धिक, सामाजिक, भावनात्मक, भाषा और गणितीय विकास पर विशेष ध्यान देते हैं. डिजिटल ऐप के माध्यम से अभिभावक बच्चों की प्रगति से जुड़े रहते हैं. JEE एवं नीट फाउंडेशन कार्यक्रम, अनुभवी एवं प्रामाणिक शिक्षक, डिजिटल कक्षाएं, विज्ञान प्रयोगशाला, पुस्तकालय, खेल एवं सह पाठ्यक्रम गतिविधियां, परिवहन सुविधा, छात्रों के लिए आवासीय सुविधा. आज ही अपने बच्चों का नामकरण कराएं और उसके उज्जवल भविष्य की मजबूत नींव रखें. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ನಡೆದಾಡುವ ದೇವರೆಂದು ಖ್ಯಾತರಾದ ಶ್ರೀ ಶಿವಕುಮಾರ ಸ್ವಾಮೀಜಿಗಳ 119ನೇ ಜಯಂತಿಯನ್ನು ಕಾಯಕಯೋಗಿ ಸೇವಾ ಸಂಸ್ಥೆಯ ವತಿಯಿಂದ ವಿಶಿಷ್ಟವಾಗಿ ಆಚರಿಸಲಾಯಿತು. ಕಾಯಕಯೋಗಿ ಸೇವಾ ಸಂಸ್ಥೆ ವತಿಯಿಂದ ಇಂದು ನಡೆದಾಡುವ ದೇವರೆಂದು ಖ್ಯಾತರಾದ ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳ 119ನೇ ಹುಟ್ಟುಹಬ್ಬವನ್ನು ಕಲಬುರಗಿ ನಗರದ ಮಹಾದೇವಿ ತಾಯಿ ವೃದ್ಧಾಶ್ರಮದಲ್ಲಿ ಭಕ್ತಿಭಾವದಿಂದ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ವೃದ್ಧಾಶ್ರಮದ ಹಿರಿಯರೊಂದಿಗೆ ಸ್ವಾಮೀಜಿಗಳ ಜೀವನ ಮೌಲ್ಯಗಳು, ಸೇವಾಭಾವ ಮತ್ತು ಮಾನವೀಯತೆ ಕುರಿತು ಸ್ಮರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಆಶ್ರಮದ ನಿವಾಸಿಗಳಿಗೆ ಆಹಾರ ವಿತರಣೆ ಹಾಗೂ ಅಗತ್ಯ ವಸ್ತುಗಳನ್ನು ನೀಡುವ ಮೂಲಕ ಮಾನವೀಯ ಸೇವೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಕಾಯಕಯೋಗಿ ಸೇವಾ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಕೇದಾರ್ ಕುಲಕರ್ಣಿ, ಸಂಗೀತಾ ಅಂಬಲ್ಗಿ, ಜಯಶ್ರೀ, ಕುಂಬಾರ್ ಸರ್, ರವಿಕುಮಾರ್ ಮೆಂತೆ, ಮಹಾಂತೇಶ್ ರೋಜೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಆಚರಣೆ ಸ್ವಾಮೀಜಿಗಳ ಆದರ್ಶಗಳನ್ನು ಮುಂದುವರಿಸುವ ಸಂಕಲ್ಪದೊಂದಿಗೆ ನೆರವೇರಿತು. ಕಲಬುರಗಿ ಜಿಲ್ಲೆಯಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವವನ್ನು ಈ ಬಾರಿ ಅತ್ಯಂತ ಭವ್ಯವಾಗಿ ಆಚರಿಸಲು ಸಕಲ ಸಿದ್ಧತೆಗಳು ಮಾಡಿಕೊಳ್ಳಲಾಗಿದೆ ಎಂದು ಸಮಿತಿ ಅಧ್ಯಕ್ಷ ಹನುಮಂತ್ ಇಟಗಿ ತಿಳಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಿಲ್ಲಾ ಮಟ್ಟದ ಜಯಂತ್ಯೋತ್ಸವವನ್ನು ಈ ವರ್ಷವೂ ಅದ್ದೂರಿಯಾಗಿ ಆಚರಿಸಲು 135ನೇ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ತೀರ್ಮಾನಿಸಿದೆ. ಈ ಕಾರ್ಯಕ್ರಮವು ಕಲಬುರಗಿ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತ, ಹಿರಾಪುರ್ ಕ್ರಾಸ್ ಬಳಿ ನಡೆಯಲಿದೆ. ಜಯಂತ್ಯೋತ್ಸವ ಅಂಗವಾಗಿ ಏಪ್ರಿಲ್ 10ರಿಂದ 15ರವರೆಗೆ ವಿವಿಧ ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಚಿಂತಕರಿಂದ ವಿಶೇಷ ಉಪನ್ಯಾಸಗಳು ನಡೆಯಲಿದ್ದು, ಸಮಾಜದ ವಿವಿಧ ಆಯಾಮಗಳ ಕುರಿತು ಚರ್ಚೆಗಳು ನಡೆಯಲಿವೆ. ಏಪ್ರಿಲ್ 12ರಂದು 135ಕ್ಕೂ ಹೆಚ್ಚು ಜನರಿಂದ ನೇತ್ರದಾನ ಕಾರ್ಯಕ್ರಮ ನಡೆಯಲಿದ್ದು, ಅದೇ ದಿನ ಡಾಕ್ಟರ್ ಅಂಬೇಡ್ಕರ್ ಅವರ ಜೀವನಾಧಾರಿತ ನಾಟಕ ಪ್ರದರ್ಶನವು ಆಯೋಜಿಸಲಾಗಿದೆ. ವಿದ್ಯಾರ್ಥಿಗಳಲ್ಲಿ ಜ್ಞಾನಾಭಿವೃದ್ಧಿ ಹಾಗೂ ಸ್ಪರ್ಧಾತ್ಮಕ ಮನೋಭಾವ ಬೆಳೆಸುವ ಉದ್ದೇಶದಿಂದ ಏಪ್ರಿಲ್ 6ರಂದು ಡಾಕ್ಟರ್ ಅಂಬೇಡ್ಕರ್, ಭಾರತೀಯ ಸಂವಿಧಾನ ಹಾಗೂ ಜ್ಯೋತಿಬಾ ಫುಲೆ ಅವರ ಕುರಿತು ಜಿಲ್ಲಾ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಭಾಷಣ ಸ್ಪರ್ಧೆ ನಡೆಯಲಿದೆ. ಪ್ರತಿದಿನ ಸಂಗೀತ ಕಾರ್ಯಕ್ರಮಗಳು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸಾಧಕರಿಗೆ ಅಭಿನಂದನಾ ಸಮಾರಂಭಗಳು ಜರುಗಲಿವೆ. ಒಟ್ಟು 6 ದಿನಗಳ ಕಾಲ ನಡೆಯುವ ಈ ಜಯಂತ್ಯೋತ್ಸವವನ್ನು ಉತ್ಸವದ ರೀತಿಯಲ್ಲಿ ಆಚರಿಸಲು ಸಮಿತಿ ಸಕಲ ಸಿದ್ಧತೆಗಳನ್ನು ಕೈಗೊಂಡಿದೆ. ಕಾರ್ಯಕ್ರಮದ ಸಂಪೂರ್ಣ ವಿವರ ಹಾಗೂ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಲಾಗಿದ್ದು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಸಮಿತಿ ಅಧ್ಯಕ್ಷರಾದ ಹನುಮಂತ್ ಇಟಗಿ ಮನವಿ ಮಾಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯದರ್ಶಿ ಅರವಿಂದ್ ಕಮಲಾಪುರ್ ಸೇರಿದಂತೆ ಜಯಂತ್ಯೋತ್ಸವ ಸಮಿತಿ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕಲಬುರಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಸಮಿತಿ, ಜಿಲ್ಲಾ ಸಮಿತಿ ಒಂದು ಅದ್ದೂರಿ ಆಚರಣೆಗೆ ನಾವೆಲ್ಲರೂ ಇವತ್ತು ಸಾಕ್ಷಿ ಆಗ್ಲತ್ತೀವಿ. ಯಾಕಪ್ಪ ಅಂತಂದರೆ ಜಯಂತಿ ಅಂದ್ರೇ
ಮೆರವಣಿಗೆ ಅವೆಲ್ಲ ಇರ್ತಾವೆ. ವೈಚಾರಿಕವಾಗಿ ಬಾಬಾ ಸಾಹೇಬರ ವಿಚಾರಗಳನ್ನು ಹೊತ್ತೊಯ್ಯುವ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ. ಆ ಒಂದು ದೃಷ್ಟಿಯಿಂದ ನಾವು ಏಪ್ರಿಲ್ 10ರಿಂದ 15ರವರೆಗೆ ರಾಜ್ಯ ಮಟ್ಟದ ಚಿಂತಕರನ್ನು ಕರೆಸಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮೊದಲಿಗೆ ಏಪ್ರಿಲ್ 6ರಿಂದ ನಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತವೆ. ಪ್ರತಿಭಾ ಪ್ರಬಂಧ ಸ್ಪರ್ಧೆ ಮತ್ತು ಭಾಷಣ ಸ್ಪರ್ಧೆ ಇದು ಸೇಂಟ್ ಮೇರಿ ಸ್ಕೂಲ್ನಲ್ಲಿ ಅಲ್ಲಿ ಫಸ್ಟ್ ನಾವು ಅಲ್ಲಿಂದ ಚಾಲನೆ ಕೊಡ್ತೀವಿ. ಮತ್ತು ಏಪ್ರಿಲ್ 10ರಿಂದ ದಿನಕ್ಕೆ ಒಬ್ಬೊಬ್ಬರಂತೆ ರಾಜ್ಯ ಮಟ್ಟದ ಚಿಂತಕರನ್ನು ಕರೆಸಿ ನಾವು ಕಾರ್ಯಕ್ರಮ 15ರವರೆಗೆ ಕಾರ್ಯಕ್ರಮ ಮಾಡ್ತೀವಿ. 15ನೇ ತಾರೀಕು ಸಮಾರಂಭ ಇರ್ತದೆ. ದೊಡ್ಡ ಮಟ್ಟದಾಗ ಅದೊಂದು ಕಾರ್ಯಕ್ರಮ ಸಮಾರಂಭ ಆಗ್ತದೆ. ಮತ್ತು ಈ ಕಾರ್ಯಕ್ರಮದಲ್ಲಿ ವಿಶೇಷ ಏನಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 135ನೇ ಜಯಂತ್ಯೋತ್ಸವ ಇರ್ತದಲ್ಲ, ಆ ಒಂದು ಸಲಕ 135 ಮಂದಿ ನಮ್ಮ ಕಣ್ಣುಗಳನ್ನು ದಾನ ಮಾಡ್ತಾ ಇದ್ವಿ. ಯುವ ತಂಡ ನಮ್ಮ ಈ ಸಮಿತಿಯ ಸದಸ್ಯರು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು, ಅನುಯಾಯಿಗಳು ಈ ಒಂದು 12ನೇ ತಾರೀಕು ಆರೋಗ್ಯ ಶಿಬಿರದಲ್ಲಿ ನಾವೆಲ್ಲರೂ ನಮ್ಮ ಕಣ್ಣುಗಳನ್ನು ದಾನ ಮಾಡ್ತಿದ್ದು. ಅದೇ ರೀತಿಯಾಗಿ ಒಂದು 5 ಜನ ದೇಹದಾನ ಮಾಡಿದವರನ್ನು ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸ್ಲತ್ತೀವಿ. ಮತ್ತು ಈ ಕಾರ್ಯಕ್ರಮದಲ್ಲಿ 12ನೇ ತಾರೀಕು ನಾಟಕ ಕೊಟ್ಗಿನಹಳ್ಳಿ ರಾಮಯ್ಯವರು ರಚಿಸ್ತಕ್ಕಂಥ ನಾಟಕ ಪ್ರದರ್ಶನ ಇರ್ತದೆ. ವಿದ್ಯಾರ್ಥಿಗಳು ಈಗಾಗಲೇ ಸಂಪರ್ಕ ಮಾಡಿದ್ದಾರೆ, ರಿಜಿಸ್ಟ್ರೇಷನ್ ಆಗಿದೆ. ಈಗಾಗಲೇ ಒಂದು 200 ಮೇಲೆ ವಿದ್ಯಾರ್ಥಿಗಳು ನಮಗೆ ಸಂಪರ್ಕ ಮಾಡಿದ್ದಾರೆ. ಅವತ್ತೇ ಸ್ಪಾಟಿಗೆ ಬಂದರೂ ಕೂಡ ಅವಕಾಶ ಇದೆ. ಯಾರನ್ನು ಕೂಡ ದೇರ್ ಇಸ್ ನೋ ಏಜ್ ಲಿಮಿಟ್. ನಾವು PUCಯಿಂದ PG ವಿದ್ಯಾರ್ಥಿಗಳಿಗೆ ಅಂತ ಅಂದ್ಕೊಂಡಿದ್ವಿ. ಇಲ್ಲ ಸರ್, ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಎಲ್ಲ ಸರ್. 6ನೇ ತಾರೀಕಿಗೆ ಸ್ಪರ್ಧೆ ಇರುತ್ತೆ ಸರ್. ಆಮೇಲೆ 10ನೇ ತಾರೀಕಿಂದ 15ರವರೆಗೆ ಅಂದರೆ ಪ್ರತಿನಿತ್ಯ ಉಪನ್ಯಾಸ. ಭಾಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಕೊಟಗನಹಳ್ಳಿ ರಾಮಯ್ಯ ಸರ್ ಅಂತವರು ಮತ್ತು ನಿಜಗುಣಾನಂದ ಸ್ವಾಮೀಜಿ ಅಂತವರು, ಮತ್ತು ಉತ್ಸವದ ಉದ್ಘಾಟನೆಯನ್ನು ಹಿರಿಯ ನಟ ಅಶೋಕ್ ಸರ್ ಅವ್ರು ಬರ್ತಾಯಿದ್ರು. ಇದೇ ಮೊದಲನೇ ಬಾರಿ ಅವ್ರು ಬರ್ತಾ ಇರೋದ್ರಿಂದ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಎಲ್ಲರೂ ಸೇರಿ ಮಾಡಬೇಕಾಗಿರುವಂಥದ್ದು. ಇದೊಂದು ಉತ್ಸವದ ರೀತಿಯಲ್ಲಿ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹನುಮಂತ ಇಟಗಿ ಮತ್ತು ನಮ್ಮ ಅರವಿಂದ್ ಕಮಲಾಪುರ್ಕರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಜರುಗ್ತಾ ಇದೆ. ಯಾರೇನು ಸೇವೆ ಸಲ್ಲಿಸಿದಾರೋ ಅಂಥವ್ರನ್ನ ಗುರುತಿಸಿ ನಾವು ಪ್ರತಿನಿತ್ಯ ಏನದಂದರೆ ಅವರಿಗೆ ಅಭಿನಂದನಾ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಕೂಡ ಇಟ್ಕೊಂಡು. ಮಹಾಲಕ್ಷ್ಮಿ ದೇವಾಲಯದಲ್ಲಿ ರಾತ್ರಿ ವೇಳೆ ದೇವಿಯ ಕೊರಳಲ್ಲಿದ್ದ ಚಿನ್ನದ ತಾಳಿ ಮತ್ತು ಬೆಳ್ಳಿ ಮುಖವಾಡ ಕಳ್ಳತನದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಸ್ಥಳೀಯ ಪೊಲೀಸ್ ಆರೋಪಿಯನ್ನು ಪತ್ತೆ ಹಚ್ಚಲು ಕಾರ್ಯಾಚರಣೆ ನಡೆಸಿದ್ದಾರೆ. ನಗರದ ಕುವೆಂಪು ನಗರದಲ್ಲಿರುವ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಕಳ್ಳತನದ ಘಟನೆ ಬೆಳಕಿಗೆ ಬಂದಿದೆ. ಅಜ್ಞಾತ ಕಳ್ಳನು ರಾತ್ರಿ ವೇಳೆ ದೇವಾಲಯದ ಬೀಗವನ್ನು ಕಬ್ಬಿಣದ ರಾಡ್ ಬಳಸಿ ಮುರಿದು ಒಳಗೆ ಪ್ರವೇಶಿಸಿ ಗರ್ಭಗುಡಿಯಲ್ಲಿ ದೇವರ ವಿಗ್ರಹದ ಮೇಲಿದ್ದ ಚಿಹ್ನಾಭರಣಗಳನ್ನು ಕಳವು ಮಾಡಿಕೊಂಡಿರುವುದಾಗಿ ವರದಿ ಮಾಡಲಾಗಿದೆ. ಕಳ್ಳನು ದೇವಿಯ ಕೊರಳಲ್ಲಿದ್ದ ಸುಮಾರು 9 ಗ್ರಾಂ ತೂಕದ ಚಿನ್ನದ ತಾಳಿ ಹಾಗೂ 100 ಗ್ರಾಂ ತೂಕದ ಬೆಳ್ಳಿ ಮುಖವಾಡಗಳನ್ನು ಕಳವು ಮಾಡಿದ್ದಾನೆ. ದೇವಸ್ಥಾನದ ಸಿಸಿ ಕ್ಯಾಮೆರಾ ದೃಶ್ಯಗಳಲ್ಲಿ ಕಳ್ಳನ ಚಲನಾಚರಣೆಗಳನ್ನು ಸ್ಪಷ್ಟವಾಗಿ ದಾಖಲಾಗಿ ತನಿಖೆಗೆ ಪ್ರಮುಖ ಸಾಕ್ಷ್ಯವಾಗಿ ಪರಿಗಣಿಸಲಾಗುತ್ತಿದೆ. ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮತ್ತು ಪೊಲೀಸರು ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನು ಆಧರಿಸಿ ಆರೋಪಿಯನ್ನು ಪತ್ತೆ ಹಚ್ಚಲು ಪರಿಶ್ರಮಿಸುತ್ತಿದ್ದಾರೆ. ಸ್ಥಳೀಯರು ಈ ಘಟನೆಯಿಂದ ಭಯೋತ್ಪಾದಗೊಂಡಿದ್ದು ದೇವಾಲಯಗಳ ಭದ್ರತೆ ಕುರಿತು ಚರ್ಚೆಗೆ ಗ್ರಾಸವಾಗಿದೆ.
ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರ್ಗಿ ಹಾಗೂ सह प्रायोजकರು शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive, and inspiring learning environment where every child is encouraged to explore, discover, and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026.